ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಲೋಕಾಯುಕ್ತರು ಮತ್ತು ಲೋಕ್ಪಾಲ್ ಅನ್ನುವಂಥ ಕೆಲವೊಂದು ಮಸೂದೆಗಳ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ಇಂದಿನ ತರಗತಿಯಲ್ಲಿ ನಾವು ನೀತಿ ಆಯೋಗದ ಬಗ್ಗೆ ಮಾತನಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ಒಂದು ಕಂಟೆಂಟ್ಗೆ ಮೂವ್ ಆನ್ ಆಗೋಣ ಸ್ನೇಹಿತರೆ. ಓಕೆ, ಮೊದಲನೇದಾಗಿ ನೀತಿ ಆಯೋಗ ಸ್ನೇಹಿತರೆ. ನೀತಿ ಆಯೋಗ, ಈ ನೀತಿ ಆಯೋಗ ಇದರ ಫುಲ್ ಫಾರ್ಮ್ ಏನು ಅಂತ ನಾವು ನೋಡಿದಾಗ ನೋಡಿ ಸ್ನೇಹಿತರೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ. ಹಾಗಾದರೆ ಈ ಒಂದು ನೀತಿ ಆಯೋಗ ಯಾವಾಗ ಸ್ಥಾಪನೆಯಾಯಿತು, ಇದರ ಉದ್ದೇಶ ಏನು? ಮುಂಚೆ ನಮಗೆ ಪಂಚವಾರ್ಷಿಕ ಯೋಜನೆ ಇತ್ತು, ಅದರ ಬದಲಾಗಿ ಇದನ್ನು ಯಾಕೆ ತಂದರು? ಇಂಥ ಅನೇಕ ವಿಚಾರಗಳನ್ನು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ನೋಡೋದಾದರೆ ಈ ಒಂದು ನೀತಿ ಆಯೋಗವು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದರೆ, ಮಾರ್ಚ್ 15, 1950ರಂದು ಸ್ಥಾಪನೆಯಾಗಿದ್ದ ರಾಷ್ಟ್ರೀಯ ಯೋಜನಾ ಆಯೋಗವು ರದ್ದುಗೊಂಡು ನೀತಿ ಆಯೋಗ ಜಾರಿಗೆ ಬಂತು. ನೋಡಿ ಸ್ನೇಹಿತರೆ, ಯಾವುದು ರದ್ದಾಯಿತು? ರಾಷ್ಟ್ರೀಯ ಯೋಜನಾ ಆಯೋಗ. ಓಕೆ, ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ಏನಿತ್ತಲ್ಲ ಅದು ರದ್ದಾಯಿತು. ಸೊ ಯಾವುದು ಜಾರಿಗೆ ಬಂತು ಅಂತ ಹೇಳಿದರೆ ನೀತಿ ಆಯೋಗ ಜಾರಿಗೆ ಬಂತು ಅಥವಾ ಅಸ್ತಿತ್ವಕ್ಕೆ ಬಂತು. ಯಾವಾಗ ಅಂತ ಹೇಳಿದರೆ ಮಾರ್ಚ್ 15, 1950ರಂದು. ಓಕೆ, ಈ ಆಯೋಗ ಏನು ಮಾಡುತ್ತೆ ಅಂದರೆ, ಈ ಆಯೋಗಕ್ಕಿಂತ ಮುಂಚೆ 1950ರಿಂದ ಹಿಡ್ಕೊಂಡು 2012ರವರೆಗೆ 12 ಪಂಚವಾರ್ಷಿಕ ಯೋಜನೆಗಳಾಗಿದ್ದವು. 12 ಪಂಚವಾರ್ಷಿಕ ಯೋಜನೆಗಳು ಆಗಿದ್ದವು. ಆ ಒಂದು ಯೋಜನೆಗಳಿಗೆ ಕರಡು ತಯಾರಿಸಿತು. ಆ ಒಂದು ಯೋಜನೆಗಳಿಗೆ ಕರಡು ಯಾವುದು ತಯಾರಿಸಿತು ಅಂತ ಹೇಳಿದರೆ ಈ ನೀತಿ ಆಯೋಗ ತಯಾರಿಸಿತು. ಯಾಕಂದರೆ ಮುಂಚೆ ಆಗಿದೆ, ಅದು ಯಾವ ರೀತಿ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಪ್ಲಾನ್ಗಳನ್ನು ಅಲ್ಲಿಂದ ತಗೊಳ್ಳಲಾಗುತ್ತೆ ನೋಡಿ ಸ್ನೇಹಿತರೆ. ನಂತರ ಸಂವಿಧಾನೇತರ ಅಂದರೆ ಸಂವಿಧಾನದ ಅಂಡರಲ್ಲಿ ಬರೋದಿಲ್ಲ, ಇದು ಸಂವಿಧಾನೇತರ ಸಂಸ್ಥೆಯಾಗಿದ್ದ ರಾಷ್ಟ್ರೀಯ ಯೋಜನಾ ಆಯೋಗವು ಒಂದು ಸಲಹಾ ಸಮಿತಿಯಾಗಿತ್ತು. ಈ ರಾಷ್ಟ್ರೀಯ ಯೋಜನಾ ಆಯೋಗ ಏನಿತ್ತಲ್ಲ ಅದು ಓನ್ಲಿ ಒಂದು ಡೈರೆಕ್ಷನ್ ಕೊಡುವಂಥದ್ದು ಅಥವಾ ಕೆಲವೊಂದು ಸಜೆಷನ್ ಕೊಡುವಂಥ ಸಲಹಾ ಯೋಜನೆ ಆಗಿತ್ತು ಅಷ್ಟೇ, ಸಮಿತಿಯಾಗಿತ್ತು. ನೆಕ್ಸ್ಟ್ ಏನಾಯಿತು ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋಣ. ನಂತರ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಸ್ಥಾಪನೆಯಾಯಿತು ಅನ್ನುವಂಥ ಮಾತನ್ನು ಅಥವಾ ಒಂದು ವಾಕ್ಯವನ್ನು ಅವರು ಘೋಷಣೆ ಮಾಡ್ತಾರೆ. ಯಾರು? ನಮ್ಮ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರು. ಓಕೆ, ಸೊ ಯಾವೊಬ್ಬ ಪ್ರಧಾನಿ ಈ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರದ್ದು ಮಾಡಿ ನೀತಿ ಆಯೋಗವನ್ನು ತಂದರು ಅನ್ನುವಂಥ ಕ್ವಶನ್ ಆದರೆ ನೀವು ನರೇಂದ್ರ ಮೋದಿ ಅನ್ನುವಂಥದ್ದಕ್ಕೆ ಟಿಕ್ ಹಾಕಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಹಾಗೆ ಕೇಳ್ಬೋದು ಯಾವುದರ ಬದಲಿಗೆ ಯಾವುದು ಬಂತು ಅನ್ನುವಂಥದ್ದು. ಇಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗದ ಬದಲಿಗೆ ಬಂದಂಥ ಆಯೋಗ ಯಾವುದು ಅಂತ ಕೇಳಿದರೆ ನೀವು ಡೈರೆಕ್ಟಾಗಿ ನೀತಿ ಆಯೋಗ ಅನ್ನುವಂಥ ಆನ್ಸರನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಇದು ಅಧಿಕೃತವಾಗಿ ಯಾವಾಗ ಜಾರಿಗೆ ಬಂತು ಅಂತ ನಾವು ನೋಡೋದಾದರೆ ಜನವರಿ 1, 2015ರಂದು ನೀತಿ ಆಯೋಗ ಅಧಿಕೃತವಾಗಿ ಜಾರಿಗೆ ಬಂದಿತ್ತು. ಅಧಿಕೃತವಾಗಿ ಜಾರಿಗೆ ಬರುತ್ತೆ ನೋಡಿ ಸ್ನೇಹಿತರೆ. ಜಾರಿಗೆ ಬಂದ ನಂತರ ರಾಷ್ಟ್ರೀಯ ಯೋಜನಾ ಆಯೋಗದ ಬದಲಿಗೆ ನೂತನವಾಗಿ ರಚಿಸಲಾದ ಆಯೋಗವೇ ಈ ನೀತಿ ಆಯೋಗ. ಅಂದರೆ ಅದರ ಬದಲಿಗೆ ನ್ಯೂ ಆಗಿ ಅಥವಾ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು, ನೂತನವಾಗಿ ಸ್ಟಾರ್ಟ್ ಮಾಡಿರುವಂಥ ಆಯೋಗವೇ ಯಾವುದು ಅಂದರೆ ಇದು ನೀತಿ ಆಯೋಗ. ಈ ನೀತಿ ಆಯೋಗದ ಪೂರ್ಣ ಹೆಸರು ಏನು ಅಂದರೆ ಅದರ ಫುಲ್ ಫಾರ್ಮ್ ಏನು ಅಂತ ಆಲ್ರೆಡಿ ನಾವು ಫಸ್ಟ್ ಬಿಗಿನಿಂಗಲ್ಲೇ ನೋಡಿದ್ವಿ.
ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ ಇದರ ಫುಲ್ ಫಾರ್ಮ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಇದನ್ನು ಕೂಡ ನೀತಿ ಅನ್ನುವಂಥ ಆಪ್ಷನ್ ಅನ್ನು ಕೊಟ್ಟು ಇದರ ಫುಲ್ ಫಾರ್ಮ್ ಅಂತ ಏನಂತ ಕೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫರಿಂಗ್ ಇಂಡಿಯಾ ಅಂತೇಳಿ ನೀವು ಗುರುತಿಸಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಯೋಜನಾ ಆಯೋಗ ಬರೋದಕ್ಕೆ ಕಾರಣ ಏನು? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್ ಪ್ಲಾನ್ ಅಂತೇಳಿ ನಿಮ್ಗೆ ಏನಾದರೂ ಒಂದು ಕ್ವಶನ್ ಇತ್ತು ಅಂದರೆ ನೋಡೋಣ ಅದರ ಉದ್ದೇಶಗಳೇ ಏನು, ಯಾವೊಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಯೋಜನಾ ಆಯೋಗ ಈ ಒಂದು ನೀತಿ ಆಯೋಗ ಅನ್ನುವಂಥದ್ದು ಜಾರಿಗೆ ಬಂತು ಅನ್ನುವಂಥದ್ದನ್ನು ನಾವು ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಕೇಂದ್ರ ಮತ್ತು ರಾಜ್ಯಗಳ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರ ಪ್ರಾತಿನಿಧಿಕ ನೀತಿ ನಿರೂಪಣಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರಾತಿನಿಧಿಕ ಅಂತಂದ್ರೆ ಏನು? ರೆಪ್ರೆಸೆಂಟೇಟಿವ್ ಆಗಿ. ರೆಪ್ರೆಸೆಂಟೇಟಿವ್ ಅಂದ್ರೆ ಅವರ ಬದಲಿಗೆ ಮಾಡುವಂಥದ್ದು ನೀತಿ ನಿರೂಪಣೆಗಳನ್ನು ಮಾಡಬೇಕಾಗತ್ತೆ. ಯಾವುದೇ ಒಂದು ಒಂದು ಸಲಹಾ ಸಮಿತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಲಾನ್ ಅನ್ನ ದೇಶದ ಮುಂಬರುವ ಫ್ಯೂಚರಲ್ಲಿ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನುವಂಥದ್ದನ್ನ ಇದು ಪ್ರಾತಿನಿಧಿಕ ಆಗಿ ರೆಪ್ರೆಸೆಂಟೇಟಿವ್ ಆಗಿ ನೀತಿ ಆಯೋಗ ಕೆಲಸ ಮಾಡುತ್ತೆ. ಯಾರ ಬದಲಿಗೆ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬದಲಿಗೆ ಇದು ಒಂದು ನಿರೂಪಣಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತೈತೆ ನೋಡಿ ಸ್ನೇಹಿತರೆ. ಅದರ ಪ್ರಾತಿನಿಧಿಕವಾಗಿ ಅಂದ್ರೆ ಬಿಹಾಫ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಅವರ ಬದಲಾಗಿ ಕೆಲಸವನ್ನು ಮಾಡುತ್ತದೆ ಯಾವುದು ಅಂದ್ರೆ ನೀತಿ ಆಯೋಗ. ಓಕೆ, ಇನ್ನೊಂದು ನೋಡಿ ಇದರ ಉದ್ದೇಶ ಏನು ಅಂತಂದ್ರೆ ಬಲಾಢ್ಯ ರಾಜ್ಯಗಳಿಂದ ಬಲಾಢ್ಯ ರಾಷ್ಟ್ರ ಎಂಬ ನೀತಿಯಡಿಯಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ರಾಷ್ಟ್ರೀಯ ಕಾರ್ಯಸೂಚಿ ರೂಪಿಸಲು ಈ ನೀತಿ ಆಯೋಗವು ಮಾರ್ಗದರ್ಶನ ನೀಡುತ್ತದೆ ನೋಡಿ ಸ್ನೇಹಿತರೆ. ಓಕೆ, ಬಲಾಢ್ಯ ರಾಜ್ಯಗಳಿಂದ ಬಲಾಢ್ಯ ರಾಷ್ಟ್ರ ಆಗ್ತದೆ ಅನ್ನುವಂಥ ಮಾತು ಇದು ನಿಜವಾಗ್ಲೂ ಸತ್ಯ. ಇದಕ್ಕಿಂತ ಮುಂಚೆ ಗಾಂಧೀಜಿಯವರು ಏನು ಹೇಳಿದ್ರು ಅಂದ್ರೆ ಹಳ್ಳಿಗಳು ಉದ್ಧಾರ ಆಯಿತು ಅಂದ್ರೆ ದೇಶಗಳು ಉದ್ಧಾರ ಆಗುತ್ತೆ ಅಂತ ಹೇಳಿದರು. ಹೌದು, ಇಲ್ಲಿ ಒಂದು ರಾಜ್ಯ ಉದ್ಧಾರ ಆಗಬೇಕಂದ್ರೆ ಅಲ್ಲಿರುವಂಥ ಡಿಸ್ಟ್ರಿಕ್ಟ್ಗಳು ಉದ್ಧಾರ ಆಗಬೇಕು, ತಾಲೂಕುಗಳು ಉದ್ಧಾರ ಆಗಬೇಕು, ಅದರ ಜೊತೆಗೆ ಹಳ್ಳಿಗಳು ಉದ್ಧಾರ ಆಗಬೇಕಲ್ವಾ. ಆ ಒಂದು ಅರ್ಥದಲ್ಲಿ ಬಲಾಢ್ಯ ರಾಜ್ಯಗಳಿಂದ ಬಲಾಢ್ಯ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಆ ಒಂದು ನೀತಿ ಅಡಿಯಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರೂ ಸೇರಿ ರಾಷ್ಟ್ರೀಯ ಕಾರ್ಯಸೂಚಿ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಡೈರೆಕ್ಷನ್ ಕೊಡುವಂಥದ್ದು, ದಿಕ್ಸೂಚಿಯನ್ನ ಕೊಡುವಂಥದ್ದು, ಅದನ್ನ ಕಾರ್ಯಸೂಚಿ ರೂಪಿಸಲು ಈ ನೀತಿ ಆಯೋಗ ಮಾರ್ಗದರ್ಶನ ಮಾಡಲಿದೆ. ನೋಡಿ ಎಂತ ಒಳ್ಳೆ ಕೆಲಸವನ್ನ ಈ ನೀತಿ ಆಯೋಗ ಮಾಡುತ್ತೆ, ಅವರುಗಳಿಗೆ ಡೈರೆಕ್ಷನ್ಸ್ ಕೊಡುತ್ತೆ. ಯಾವ ರೀತಿ ರಾಷ್ಟ್ರ ಬಲಾಢ್ಯವಾಗಿ ನಿರ್ಮಾಣ ಆಗಬೇಕು ಅನ್ನೋಂಥ ಡೈರೆಕ್ಷನ್ ಕೊಡುವಂಥದ್ದು ಯಾವುದು ಅಂತ ಹೇಳಿದ್ರೆ ನೀತಿ ಆಯೋಗ ಸ್ನೇಹಿತರೆ. ಓಕೆ, ನೀತಿ ಆಯೋಗದ ಸಂರಚನೆ ಹೆಂಗಿರುತ್ತೆ, ನೀತಿ ಆಯೋಗದಲ್ಲಿ ಯಾರ್ಯಾರು ಇರ್ತಾರೆ ಯಾರ್ಯಾರು ಇಲ್ಲ ಅನ್ನುವಂಥದ್ದನ್ನ ನಾನು ನೋಡ್ತಾ ಹೋಗೋಣ. ವಾಟ್ ಕೈಂಡ್ ಆಫ್ ಕಂಪೋಸಿಷನ್ ಆಫ್ ನೀತಿ ಆಯೋಗ ಅಂತ ನೋಡೋದಾದ್ರೆ ಯಾವ ರೀತಿ ಅದು ಸಂರಚನೆ ಆಗಿರುತ್ತೆ, ಹೈರಾರ್ಕಿ ಸಿಸ್ಟಮ್ ಏನು, ಮೊದಲು ಯಾರು ಇರ್ತಾರೆ, ಸೆಕೆಂಡ್ ಯಾರು ಇರ್ತಾರೆ, ಅದಾದಮೇಲೆ ಯಾವ ರೀತಿ ಅದರ ವಿಂಗ್ಸ್ ಇರುತ್ತೆ, ಇದೆಲ್ಲನೂ ಕೂಡ ನಾವು ಈ ಒಂದು ಚಿತ್ರದ ಮೂಲಕ ನೋಡೋಣ ಸ್ನೇಹಿತರೆ. ಇಲ್ಲಿ ಚೇರ್ಪರ್ಸನ್ ಯಾರು ಇರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಚೇರ್ಪರ್ಸನ್ ಆಗಿರ್ತಾರೆ. ನೆಕ್ಸ್ಟ್ ನೋಡಿ ವೈಸ್ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂತಂದ್ರೆ ಇಲ್ಲಿ ವೈಸ್ ಚೇರ್ಪರ್ಸನ್ ಅನ್ನ ಪ್ರಧಾನಮಂತ್ರಿ ಅವರು ಅಂದ್ರೆ PM ಅವರು ಇವರು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾರು ಇದಕ್ಕೆ ಸೂಟಬಲ್ ಆಗಿರ್ತಾರೆ, ಈ ಒಂದು ಖಾತೆಯನ್ನು ಅವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ನಿರ್ವಹಿಸಲಿಕ್ಕೆ ಅರ್ಹತೆ ಇದರ ಇಲ್ವಾ, ಇದೆಲ್ಲವನ್ನು ನೋಡಿಕೊಂಡು ಆ ಪ್ರಧಾನಮಂತ್ರಿ ಅವರು ಏನು ಮಾಡ್ತಾರೆ ಅಂದರೆ ಈ ವೈಸ್ ಚೇರ್ಪರ್ಸನ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಇವ್ರನ್ನ ಕೂಡ ನಾಮಿನೇಟ್ ಮಾಡೋರು ಯಾರು ಅಂತ ಹೇಳಿದರೆ PMA. ಹೇಳ್ಬೋದು ವೈಸ್ ಚೇರ್ಪರ್ಸನ್ನ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಯಾರು ನೇಮಕ ಮಾಡ್ತಾರೆ ನೀತಿ ಆಯೋಗದಲ್ಲಿ ಅನ್ನುವಂಥ ಕ್ವಶನ್ ಬಂದರೆ ನೀವು ಪ್ರೈಮ್ ಮಿನಿಸ್ಟರ್ ಅಂತೇಳಿ ಟಿಕ್ ಹಾಕ್ಬೇಕಾಗುತ್ತೆ ನೋಡಿ, ಯಾಕಂದರೆ ಅವರೇ ಅವರನ್ನ ಸೆಲೆಕ್ಟ್ ಮಾಡೋದು.
ಸೊ ಇಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಏನಿದ್ದಾರಲ್ಲ ಅವರ ಅಂಡರಲ್ಲಿ ಕೆಲವೊಬ್ಬರು ಇಲ್ಲಿ ಬರ್ತಾರೆ ನೋಡಿ ಸರ್, ಬರ್ತಾರೆ. ಇಲ್ಲಿ ಫುಲ್ ಟೈಮ್ ಮೆಂಬರ್ಸ್ ಎಷ್ಟು ಜನ, ಪಾರ್ಟ್ ಟೈಮ್ ಮೆಂಬರ್ಸ್ ಎಷ್ಟು ಜನ, ಅದರ ಜೊತೆಗೆ ಎಕ್ಸ್ ಆಫೀಸ್ ಮೆಂಬರ್ಸ್ ಎಷ್ಟು ಜನ, ಮತ್ತು ಯಾವ್ಯಾವ ಕೌನ್ಸಿಲ್ ಇದೆ, ಮತ್ತು ಸ್ಪೆಷಲ್ ಇನ್ವೈಟಿಸ್ ಯಾರ್ಯಾರಿದ್ದಾರೆ ಅನ್ನೋಂಥದ್ದು. ಇಲ್ಲಿ ಫುಲ್ ಟೈಮ್ ಮೆಂಬರ್ಸ್ಗೆ ಅವರಿಗೆ ಕಾಲಮಾನ ಎಷ್ಟಿರುತ್ತೆ ಅಂದರೆ ಅರೌಂಡ್ 5 years ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ಈ ಪಾರ್ಟ್ ಟೈಮ್ ಮೆಂಬರ್ಸ್ ಏನಿದ್ದಾರಲ್ಲ ಅವರು ಮ್ಯಾಕ್ಸಿಮಮ್ 2 members ಇರಬೇಕು ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ 2 members ಇರಬೇಕು. ಅವರು ರೆಲೆವೆಂಟ್ ಇನ್ಸ್ಟಿಟ್ಯೂಷನಿಂದ ಬರಬೇಕು. ಇಟ್ ಇಸ್ ಎಕನಾಮಿಕ್ ಡಿಪಾರ್ಟ್ಮೆಂಟಿಂದ ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಳ್ಳೆಯ ಆರ್ಥಿಕ ತಜ್ಞರಾಗಿದ್ದರು ಅಂದರೆ ಅವ್ರನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿದೆ. ಇಲ್ಲಿ ಮ್ಯಾಕ್ಸಿಮಮ್ 4 members ಇರಬೇಕಾಗತ್ತೆ ನೋಡಿ. ಎಕ್ಸ್ ಆಫೀಸಲ್ ಮೆಂಬರ್ಸ್ ಎಷ್ಟು ಜನ ಇರಬೇಕು ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ 4 members ಇರಬೇಕು. ಇವರು ಯೂನಿಯನ್ ಮಿನಿಸ್ಟರ್ಸ್ ಇಂದ ಆಗಿರಬೇಕು ಅನ್ನುವಂಥದ್ದು. ಇಲ್ಲಿ ಕೌನ್ಸಿಲಲ್ಲಿ 2 ಬರುತ್ತೆ ನಿಮಗೆ, ಒಂದು ಗವರ್ನಿಂಗ್ ಕೌನ್ಸಿಲ್, ಅನದರ್ ಒನ್ ಈಸ್ ರೀಜನಲ್ ಕೌನ್ಸಿಲ್ ಅಂತೇಳಿ. ಓಕೆ, ನೆಕ್ಸ್ಟ್ ಸ್ಪೆಷಲ್ ಇನ್ವೈಟೀಸ್ ಬರ್ತಾರೆ. ಅವ್ರನ್ನು ಯಾರು ನಾಮಿನೇಟ್ ಮಾಡ್ತಾರೆ ಅಂತಂದರೆ, ನಾಮಿನೇಟ್ ಮಾಡೋರು ಯಾರು ಅಂದರೆ ಅಗೇನ್ ನಮ್ಮ PM ಅವರು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಯಾರನ್ನ? ಸ್ಪೆಷಲ್ ಇನ್ವೈಟೀಸ್ನ. ಓಕೆನಾ? ಇಷ್ಟು ಇದರ ಸಂರಚನೆ ಆಗಿರುತ್ತೆ ನೋಡಿ ಸ್ನೇಹಿತರೆ, ಇಷ್ಟು ಇದರ ಸಂರಚನೆ ಆಗಿರುತ್ತೆ. ನೆಕ್ಸ್ಟು ನಾವು ನೋಡೋದಾದರೆ ಇಲ್ಲಿ ಮುಖ್ಯಸ್ಥರು ಯಾರು ಆಗಿರ್ತಾರೆ ಅಂದರೆ ಪ್ರಧಾನಮಂತ್ರಿಗಳು ಮುಖ್ಯಸ್ಥರಾಗಿರ್ತಾರೆ. ಉಪಾಧ್ಯಕ್ಷರು ಯಾರು ಅಂತ ಹೇಳಿದರೆ ರಾಜೀವ್ ಕುಮಾರ್ ಅನ್ನುವಂಥವ್ರು, ಕುಮಾರ್ ಆಗಬೇಕಾಗಿತ್ತು, ರಾಜೀವ್ ಕುಮಾರ್ ಅನ್ನುವಂಥವ್ರು ಇದರ ಉಪಾಧ್ಯಕ್ಷರಾಗಿರ್ತಾರೆ. ಆಡಳಿತ ಮಂಡಳಿ ಹೆಂಗಿರುತ್ತೆ ಅಂತ ಹೇಳಿದರೆ, ಆಡಳಿತ ಮಂಡಳಿ ಇಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜ್ಯಪಾಲರು ಇಲ್ಲಿ ಆಡಳಿತ ಮಂಡಳಿಯನ್ನು ನೋಡ್ಕೊಳ್ತಾ ಇರ್ತಾರೆ. ಎಲ್ಲಿ ಅಂದರೆ ನೀತಿ ಆಯೋಗದಲ್ಲಿ. ನೀತಿ ಆಯೋಗದಲ್ಲಿ ಅವರು ಆಡಳಿತ ಮಂಡಳಿಯನ್ನು ನೋಡ್ಕೊಳ್ತಿರ್ತಾರೆ. ನೀತಿ ಆಯೋಗದಲ್ಲಿ ಯಾರು ಅಂದರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳ ರಾಜ್ಯಪಾಲರಾಗಿರುತ್ತಾರೆ. ಕಾಯಂ ಸದಸ್ಯರು ಯಾರು ಅಂದರೆ ಕಾಯಂ ಆಧಾರದಲ್ಲಿ ನೇಮಕ ಆಗಿರ್ತಾರೆ. ಕಾಯಂ ಅಂತಂದರೆ ಪೂರ್ಣ 5 years ಪೂರ್ಣಾವಧಿ ಸದಸ್ಯರು ಇರ್ತಾರೆ. ಇದರಲ್ಲಿ 5 ಜನ ಪೂರ್ಣಾವಧಿ ಸದಸ್ಯರು ಇರ್ತಾರೆ. ವಿವಿಧ ಕ್ಷೇತ್ರಗಳ ಪರಿಣಿತರಾಗಿರ್ತಾರೆ. ವಿವಿಧ ಕ್ಷೇತ್ರಗಳಂತೆ ಅಂದರೆ ಯಾವುದು? ಸೋಷಿಯಲ್ ಆಗಿರೋದು, ಎಕನಾಮಿಕ್ ಆಗಿರೋದು, ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿ ಸಂಸ್ಕೃತಿ, ಕಲೆ, ಇದರಲ್ಲಿ ಪರಿಣಿತರಾಗಿರುವಂಥದ್ದು ಎಕ್ಸ್ಪರ್ಟ್ಸ್ಗಳನ್ನು ಇಲ್ಲಿ ಕಾಯಂ ಸದಸ್ಯರಾಗಿ ಅವರನ್ನ ನಿರ್ಮಾಣ ಮಾಡ್ತಾರೆ ನೋಡಿ ಸ್ನೇಹಿತರೆ. ಅರೆಕಾಲಿಕ ಅಂತಂದರೆ ಇವರು ಟೆಂಪ್ರವರಿ ಸದಸ್ಯರು. ಆಲ್ರೆಡಿ ಹೇಳಿದೆ, ಇಲ್ಲಿ 2 ಅರೆಕಾಲಿಕ ಸದಸ್ಯರು ಇರ್ತಾರೆ. ಓನ್ಲಿ ಮ್ಯಾಕ್ಸಿಮಮ್ 2 members ಇರಬೇಕು. ಸೂಕ್ತ ಸಂಸ್ಥೆಗಳ ತಜ್ಞರ ನೇಮಕವನ್ನು ಮಾಡಲಾಗುತ್ತೆ ಇಲ್ಲಿ. ನೆಕ್ಸ್ಟು ಪದನಿಮಿತ್ತ ಸದಸ್ಯರು. ಕೇಂದ್ರದ 4 ಸಚಿವರ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಓಕೆ, ಅಧಿಕಾರೇತರ ಸದಸ್ಯರು ಪ್ರಧಾನಿಯಿಂದ ನಾಮನಿರ್ದೇಶಿತ ಸದಸ್ಯರಾಗಿರ್ತಾರೆ. ಇವರು ಕೂಡ ಯಾರು ಮಾಡೋದು? ನಾಮಿನೇಟ್ ಮಾಡೋ ಯಾರನ್ನ? ಅರೆಕಾಲಿಕ ಸದಸ್ಯರನ್ನು ಯಾರು ನಾಮಿನೇಟ್ ಆರ್ ಎಲ್ಸ್ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ಪ್ರಧಾನ ಮಂತ್ರಿಯವರು ಅವರನ್ನು ಸೆಲೆಕ್ಟ್ ಮಾಡ್ತಾರೆ ನೋಡಿ. ನೆಕ್ಸ್ಟು ನಾವು ನೋಡೋದಾದರೆ ನೆಕ್ಸ್ಟು ಸ್ಪೆಷಲ್ ಇನ್ವೈಟೀಸ್ ಅಂತ ನಾವು ಹೇಳಿದ್ವಿ. ಓಕೆ, ವಿಶೇಷ ವಿಶೇಷ ಆಹ್ವಾನಿತರು ಯಾರು ಆಗಿರ್ತಾರೆ ಅಂದರೆ ಇವರು ನಿರ್ದಿಷ್ಟ ವಲಯದ ತಜ್ಞರಾಗಿರ್ತಾರೆ. ಸಮ್ ಆಫ್ ದೆಮ್ ದೇ ಆರ್ ಎಕ್ಸ್ಪರ್ಟ್ ಇನ್ ಸಮ್ ಫೀಲ್ಡ್, ಅಂದರೆ ಎಕನಾಮಿಕಲ್ಲಿ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಅಂಥವರನ್ನು ಇಲ್ಲಿ ವಿಶೇಷ ಇನ್ವೈಟೀಸ್ ಆಗಿ ಅವರನ್ನು ಕರೆದಿರ್ತಾರೆ. ಇಲ್ಲಿ ಮುಖ್ಯ ನಿರ್ವಹಣಾ ಅಧಿಕಾರಿಗಳು ಯಾರಿರ್ತಾರೆ ಅಂತ ಹೇಳಿದರೆ ಪ್ರಧಾನಮಂತ್ರಿಯಿಂದ ನೇಮಿಸಲಾಗಿರುವ ಕಾರ್ಯದರ್ಶಿ ಹುದ್ದೆಗೆ ಸಮನಾದ ಅಧಿಕಾರಿ. ಓಕೆ, ಪ್ರಧಾನಮಂತ್ರಿ ಏನು ನೇಮಕ ಮಾಡಿರ್ತಾರಲ್ವ ಅವರ ಎಕ್ಸಿಕ್ಯೂಟಿವ್ ಹುದ್ದೆಗೆ ಸಮಾನ ಆಗಿರುವಂಥ ಹುದ್ದೆ ಅಥವಾ ಅಧಿಕಾರಿಯನ್ನು ತೆಗೆದುಕೊಂಡು ಬಂದು ಅವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ ನೋಡಿ ಸ್ನೇಹಿತರೆ. ಆದರೆ ನೀತಿ ಆಯೋಗದ ಪ್ರಮುಖ ಉದ್ದೇಶಗಳೇನು? ಪ್ರಮುಖ ಉದ್ದೇಶಗಳು ಯಾವ ರೀತಿ ಈ ಕೆಲಸ ಮಾಡುತ್ತೆ, ಇದರ ಕೆಲವೊಂದು ಪ್ರಮುಖ ಉದ್ದೇಶಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಇದು ರಾಜ್ಯಗಳು ಮತ್ತು ಕೇಂದ್ರದ ಮಧ್ಯೆ ಆರ್ಥಿಕ ವಿಚಾರದಲ್ಲಿ ಸಹಕಾರ ವೃದ್ಧಿಸುತ್ತದೆ.
ನೋಡಿ ಸ್ನೇಹಿತರೆ, ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ರಾಜ್ಯ ಆಗಿರ್ಬೋದು ಅಥವಾ ಮನೆತನಗಳಾಗಿರ್ಬೋದು, ಇಲ್ಲಿ ಆರ್ಥಿಕ ವಿಚಾರದಲ್ಲಿ ಕಲಹಗಳಾಯಿತು ಅಂತಂದ್ರೆ ಅದು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಈ ಒಂದು ರಾಜ್ಯ ಮತ್ತು ಕೇಂದ್ರ ಮಧ್ಯೆ ಒಂದು ಆರ್ಥಿಕ ವಿಚಾರದಲ್ಲಿ ಸಹಕಾರ ಮತ್ತು ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಈ ಒಂದು ನೀತಿ ಆಯೋಗ ಮಾಡುತ್ತೆ. ಅದು ಅದರ ಉದ್ದೇಶ ಆಗಿರುತ್ತೆ. ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಪಾಲ್ಗೆ ಥಿಂಕ್ ಟ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತದೆ. ನೋಡಿ, ಥಿಂಕ್ ಅಂದ್ರೆ ನಿಮ್ಗೆ ಆಲೋಚನೆ ಅನ್ನುವಂಥದ್ದು, ಥಿಂಕ್ ಟ್ಯಾಂಕ್ ಆಗಿ ಅಂದ್ರೆ ಇಬ್ಬರ ಮಧ್ಯದಲ್ಲಿ ಒಂದು ಲಿಂಕಿಂಗ್ ಇಕ್ವಿಪ್ಮೆಂಟ್ ಅಂತಂದ್ರೆ ಇಬ್ಬರನ್ನ ಜೋಡಣೆ ಮಾಡುವಂಥದ್ದು. ಯಾವ ವಿಚಾರದಲ್ಲಿ ಒಂದು ಯಾವುದೇ ಒಂದು ಆಲೋಚನೆಗಳಾಗಿರ್ಬೋದು, ಯೋಚನೆಗಳನ್ನಾಗಿರ್ಬೋದು, ಮುಂದೆ ಫ್ಯೂಚರಲ್ಲಿ ಆಗುವಂಥ ಡೆವಲಪ್ಮೆಂಟ್ಗಳಿಗೆ ಯಾವ ರೀತಿ ಒಂದು ಯೋಜನಾಬದ್ಧವಾಗಿರುವಂಥ ಕಾರ್ಯ ನಿರೂಪಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡುತ್ತೆ. ಯಾವುದು ಅಂದರೆ ನೀತಿ ಆಯೋಗ. ಹಂಗಾಗಿ ಇದನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡುತ್ತೆ. ಕ್ವಶನ್ ಕೇಳ್ಬೋದು, ಯಾವುದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದು ನೀತಿ ಆಯೋಗ ಅನ್ನುವಂಥ ಆಪ್ಷನ್ಗೆ ನೀವು ಟಿಕ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಇದರ ಪ್ರಮುಖ ನೀತಿಗಳು ಯಾವ್ದ್ಯಾವುದು ಅಂದರೆ, ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಆರ್ಥಿಕ ನೀತಿಗಳಿಗೆ ಸಂಬಂಧಿಸಿದಂತೆ ಸರ್ಕಾರಗಳಿಗೆ ಊಹಾತ್ಮಕ ಮತ್ತು ತಾಂತ್ರಿಕ ಸಲಹೆಯನ್ನು ನೀಡ್ಬೋದು. ಇವಾಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಧ್ಯೆ ಅಲ್ಲಿ ಫೈನಾನ್ಸಿಯಲ್ ಆಗಿರ್ಬೋದು, ಎಕನಾಮಿಕಲ್ ಒಂದು ಪಾಲಿಸೀಸ್ ಏನಿರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಇಮೇಜಿನರಿ ಅಂದರೆ ಊಹಾತ್ಮಕ ಮತ್ತು ಟೆಕ್ನಾಲಜಿಕಲ್ ಆ ಒಂದು ಸಜೆಷನನ್ನು ನೀಡ್ಬೋದು, ತಾಂತ್ರಿಕ ಸಲಹೆಯನ್ನು ನೀಡ್ಬೋದು. ಓಕೆ, ಅಂತ ನೀಡುವಂಥ ಕೆಲಸ ಯಾವುದು ಮಾಡುತ್ತೆ ಅಂದರೆ ನೀತಿ ಆಯೋಗ ಮಾಡುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ದೀರ್ಘಕಾಲಿಕ ಯೋಜನೆ ರೂಪಿಸಿ ನಿರಂತರ ಮೇಲ್ವಿಚಾರಣೆ ನಡೆಸುವುದು. ಓಕೆ, ಯಾವುದೇ ಒಂದು ಪಾಲಿಸಿಗಳಿರ್ಬೋದು, ಯಾವುದೇ ಒಂದು ಕಾರ್ಯನಿರ್ವಹಿಸುವಂಥ ಕೆಲವೊಂದು ಸಂಸ್ಥೆಗಳ ಇರ್ಬೋದು, ಅವು ದೀರ್ಘಕಾಲಿಕ ಯೋಜನೆಯನ್ನು ರೂಪಿಸ್ತವೆ, ಆದರೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡೋದಿಲ್ಲ, ಅಲ್ಲಿ ಅವು ಫೇಲ್ಯೂರ್ ಆಗ್ತವೆ. ಬಟ್ ಇದೇನು ಮಾಡುತ್ತೆ ನೀತಿ ಆಯೋಗ ಅಂದರೆ ದೀರ್ಘಕಾಲಿಕ ಯೋಜನೆಗಳನ್ನು ರೂಪಿಸುವುದರ ಜೊತೆಗೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತೆ. ಯಾವಾಗಲೂ ಮೇಲ್ವಿಚಾರಣೆ ಮಾಡುತ್ತೆ, ಆಗುತ್ತೋ ಇಲ್ಲೋ, ಈಗಾದರೆ ಇದು ಮಾಡಿರುವಂಥದ್ದು ಸರಿ ಇಲ್ಲ, ಈ ರೀತಿ ಮಾಡಬೇಕು, ಈ ರೀತಿ ಮೇಲ್ವಿಚಾರಣೆ ಮಾಡ್ತಾ ಅದಕ್ಕೆ ಡೈರೆಕ್ಷನನ್ನು ಕೊಡುತ್ತೆ. ಸೊ ಹಂಗಾಗಿ ಈ ನೀತಿ ಆಯೋಗ ಅನ್ನುವಂಥದ್ದು ಚೆನ್ನಾಗಿರುವಂಥ ಒಂದು ಆಯೋಗ ಅಂತ ನಾವು ಹೇಳ್ಬೋದು. ಓಕೆ, ಇದು ಗ್ರಾಮ ಮಟ್ಟದಲ್ಲಿ ಜಾರಿಗೊಳ್ಳುವಂತೆ ಯೋಜನೆ ರೂಪಿಸುವುದು. ನೋಡಿ, ಓನ್ಲಿ ನಾವು ರಾಷ್ಟ್ರಗಳ ಮಟ್ಟದಲ್ಲೇ ಇರಬೇಕು, ಆವಾಗ ದೇಶ ಉದ್ಧಾರ ಆಗುತ್ತೆ ಅನ್ನುವಂಥ ಒಂದು ಇಮೇಜಿನರಿ ವರ್ಡಲ್ಲಿ ಇರ್ತೀವಿ. ಬಟ್ ಅವ್ರೇನು ಹೇಳ್ತಾರೆ ಅಂತಂದರೆ ಗ್ರಾಮ ಮಟ್ಟದಲ್ಲಿ ಕೂಡ ಜಾರಿಗೊಳ್ಬೇಕು, ಈ ಒಂದು ಯಾವುದೇ ಯೋಜನೆಗಳಾಗಿರ್ಬೋದು ಗ್ರಾಮ ಮಟ್ಟದಲ್ಲಿ ಜಾರಿಗೊಳ್ಬೇಕು ಅನ್ನುವಂಥದ್ದು ಈ ನೀತಿ ಆಯೋಗದ ಪ್ರಮುಖ ಉದ್ದೇಶ ಆಗಿದೆ ನೋಡಿ ಸ್ನೇಹಿತರೆ, ಪ್ರಮುಖ ಉದ್ದೇಶ ಆಗಿದೆ. ನೆಕ್ಸ್ಟು ದೇಶದ ಆರ್ಥಿಕತೆ ಮತ್ತು ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ರೂಪಿಸುವುದು. ಓಕೆ, ನಮ್ದು ಒಂದು ಸೆಕ್ಯೂರಿಟಿ ಏನು, ಓಕೆನಾ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳುತ್ತೆ. ಅಂದರೆ ನಮಗೆ ಆಪತ್ತಿದೆಯೋ ಅಥವಾ ಆ ಭದ್ರತೆಗೆ ಸಂಬಂಧಪಟ್ಟಿರುವಂಥ ಯಾವುದಾದ್ರೂ ಕೆಲಸಗಳು ಆಗಬೇಕಾ, ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ರೂಪಿಸುತ್ತದೆ. ಮತ್ತು ನಮ್ಮ ಹತ್ರ ಇರುವಂಥ ಬಜೆಟ್ ಎಷ್ಟು, ನಮ್ಮಲ್ಲಿ ಆರ್ಥಿಕತೆ ಎಷ್ಟಿದೆ, ಅವು ಎರಡನ್ನ ಬೇಸಾಗಿಟ್ಕೊಂಡು ನೆಕ್ಸ್ಟು ನಾವೇನು ಮಾಡಬೇಕು ಅಂತಂದರೆ ಈ ಯೋಜನೆಗಳಿಗೆ ದುಡ್ಡನ್ನು ಹಾಕೋದಾಗಿರ್ಬೋದು, ಈ ಒಂದು ನಿಟ್ಟಿನಲ್ಲಿ ಅದು ಕೆಲಸ ಮಾಡುತ್ತೆ ನೀತಿ ಆಯೋಗ. ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಯಾವುದು ಅಂದರೆ ಆರ್ಥಿಕತೆ ಮತ್ತು ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ರೂಪಿಸುವಂಥ ಕೆಲಸ ಮಾಡುತ್ತೆ. ಫಸ್ಟ್ ಇದಾಗಬೇಕು, ಅದಾದ ಮೇಲೆ ಬೇರೆ ಯೋಜನೆಗಳನ್ನು ರೂಪ ಆಗಬೇಕು ಅನ್ನುವಂಥದ್ದು ನೀತಿ ಆಯೋಗದ ಪ್ರಮುಖ ಒಂದು ಉದ್ದೇಶ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಇತರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಥಿಂಕ್ ಟ್ಯಾಂಕ್ ಸಂಸ್ಥೆಗಳ ಶೈಕ್ಷಣಿಕ ಮತ್ತು ನೀತಿ ನಿರೂಪಣಾ ಸಂಶೋಧನಾ ಸಂಸ್ಥೆಗಳ ಸಂವಹನ ನಡೆಸುವುದು. ನೋಡಿ, ಒಂದು ದೇಶ ತನ್ನಷ್ಟಕ್ಕೆ ತಾನು ಉದ್ಧಾರ ಆಗೋದಕ್ಕೆ ಬಹಳಷ್ಟು ಟೈಮ್ ತಗೊಳುತ್ತೆ.
ಅಂತಾರಾಷ್ಟ್ರೀಯ ಜೊತೆ ಸೇರಿಕೊಂಡು ಅನೇಕ ಆರ್ಥಿಕ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನಾಗಿರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳನ್ನು ಮಾಡೋದಾಗಿರ್ಬೋದು, ಮತ್ತು ಶೈಕ್ಷಣಿಕವಾಗಿ ಒಂದು ಕಮ್ಯುನಿಕೇಷನ್ ಮಾಡೋದಾಗಿರ್ಬೋದು, ಸಂಶೋಧನಾ ಕಾರ್ಯಗಳಲ್ಲಿ ಎರಡು ರಾಷ್ಟ್ರಗಳು ಮಿಂಗಲ್ ಆಗೋದು ಇರ್ಬೋದು. ಇವೆಲ್ಲವೂ ಕೂಡ ಏನು ಮಾಡುತ್ತೆ ಅಂತಂದರೆ ಎರಡು ದೇಶಗಳನ್ನು ಡೆವಲಪ್ಮೆಂಟ್ ಅನ್ನುವಂಥ ಸ್ಟೇಜಿಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಕೂಡ ಇದು ಅಂತಾರಾಷ್ಟ್ರೀಯ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡುತ್ತೆ. ಯಾವುದು ಅಂತ ಹೇಳಿದರೆ ನೀತಿ ಆಯೋಗ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟು ಯೋಜನಾ ಆಯೋಗದಂತೆ ಇದು ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿಯ ನೀತಿಗಳನ್ನು ರೂಪಿಸೋದಿಲ್ಲ. ನೋಡಿ, ಯೋಜನಾ ಆಯೋಗ ಏನು ಮಾಡುತ್ತೆ ಅಂತಂದರೆ ಅದು ರಾಜ್ಯ ಅಭಿವೃದ್ಧಿ ಹೊಂದಲಿ ಅಭಿವೃದ್ಧಿ ಹೊಂದದೇ ಇರಲಿ ಎಲ್ಲರಿಗೂ ಕೂಡ ಬಜೆಟನ್ನು ಮಂಡನೆ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿ ಒಂದು ಐಡಿಯಾಸ್ಗಳನ್ನು ಅದು ಕೊಡ್ತಾ ಇತ್ತು ಅಂತಂದರೆ ಎಲ್ರಿಗೂ ಸಮಾನವಾಗಿ ಕೊಟ್ಬಿಡಿ ಅಂತ ಹೇಳ್ತಾ ಇತ್ತು. ಬಟ್ ಇದು ನೀತಿ ಆಯೋಗ ಆ ರೀತಿ ಮಾಡೋದಿಲ್ಲ. ಅದು ಏನು ಮಾಡುತ್ತೆ ಅಂತಂದರೆ ಇದು ಹೊಸ ಸಂಸ್ಥೆಯು ದೇಶದ ವಿವಿಧತೆ ಮತ್ತು ಪ್ರತ್ಯೇಕತೆಯನ್ನು ಗಮನದಲ್ಲಿಟ್ಕೊಳ್ಳುತ್ತೆ. ಅಲ್ಲಿ ವಿವಿಧತೆ ಅಂದರೆ ಕೆಲವೊಂದು ರಾಷ್ಟ್ರದಲ್ಲಿ ಈ ರಾಜ್ಯಗಳು ಏನಿದಾವಲ್ಲ, ರಾಜ್ಯಗಳಲ್ಲಿ ಒಂದು ರಾಜ್ಯ ಬಡತನದಿಂದ ಇರಬಹುದು, ಇನ್ನೊಂದು ರಾಜ್ಯ ಸಮೃದ್ಧವಾಗಿ ಆರ್ಥಿಕತೆಯಲ್ಲಿ ಬಲಿಷ್ಠವಾಗಿರ್ಬೋದು. ಅದ್ರ ವಿವಿಧತೆ ಆಗುತ್ತೆ. ಬಲಿಷ್ಠ ಆಗಿರುವಂಥ ರಾಜ್ಯಕ್ಕೂ ಮತ್ತು ಅಭಿವೃದ್ಧಿ ಹೊಂದದ ರಾಜ್ಯಕ್ಕೂ ಇಬ್ಬರಿಗೂ ಈಕ್ವಲ್ ಆಗಿ ಶೇರನ್ನು ಅಥವಾ ಬಜೆಟನ್ನು ಮಂಡಿಸಿದ್ರೆ, ಬಜೆಟ್ ದುಡ್ಡನ್ನು ಕೊಟ್ಟರೆ ಅದು ಸರಿ ಹೊಂದೋದಿಲ್ಲ. ಹಂಗಾಗಿ ವಿವಿಧತೆ ಮತ್ತು ಪ್ರತ್ಯೇಕತೆಯನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ನೀತಿಗಳನ್ನು ರಚಿಸಲು ಸಲಹೆಯನ್ನು ನೀಡುತ್ತೆ. ನೋಡಿ, ಯಾವುದು ಅಂದರೆ ನೀತಿ ಆಯೋಗ. ಸೊ